ಕರ್ನಾಟಕದಲ್ಲಿ JDS ಅನ್ನು 2023 ಚುನಾವಣೆಯಲ್ಲಿ BJP ನಾಯಕರು ತುಂಬ ವಿರೋಧಿಸ್ತಾ ಇದ್ರು. ಇಲ್ಲೇ ತಾಜ್ ವೆಸ್ಟ್ ಎಂಡ್ನ ಹೋಟೆಲ್ನಲ್ಲಿ ಅಮಿತ್ ಶಾ ಬಂದಾಗ ನೀವು JDS ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾತ್ರ ದ್ರೋಹ ಮಾಡಬೇಡಿ ಅನ್ನೋದನ್ನು ಅಮಿತ್ ಶಾ ಹೇಳಿದರು. 2023 ಚುನಾವಣೆ ಆದಮೇಲೆ BJP ಗಮನಕ್ಕೆ ಬಂತು, ನಮ್ಮ ವೋಟ್ ಶೇರ್ ಏರ್ತು ನಿಜ, ಆದರೆ JDSನ ಸೀಟ್ಗಳು 38ರಿಂದ 19ಕ್ಕೆ ಬಂತು. BJPಯ ವೋಟ್ ಶೇರ್ ಜಾಸ್ತಿ ಆಯಿತು. ಲಾಭ ಆಗಿದ್ದು ಯಾರಿಗಂತ ನೋಡಿದರೆ ಅದು ಕಾಂಗ್ರೆಸ್ಗೆ ಲಾಭ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಒಂದು 5% ವೋಟ್ JDSದಿಂದ ಕಾಂಗ್ರೆಸ್ಸಿಗೆ ಶಿಫ್ಟ್ ಆಯಿತು. ಒಕ್ಕಲಿಗರ ವೋಟ್ಗಳು BJPಗೂ ಶಿಫ್ಟ್ ಆದವು, ಬಟ್ ದಟ್ ವಾಸ್ ಓನ್ಲಿ ಫಾರ್ ದ ವೋಟ್ ಶೇರ್. ಸೀಟಾಗಿ ಕನ್ವರ್ಟ್ ಆಗಿದ್ದು ಕಾಂಗ್ರೆಸ್ಗೆ. ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಏನಾಯಿತು ಅಂದರೆ BJP ಗಟ್ಟಿಯಾಗಿ ಸ್ಪರ್ಧೆ ಮಾಡ್ತು. ಅಣ್ಣಾಮಲೈ ದಿನಂಪ್ರತಿ ಪನ್ನೀರ್ ಸೆಲ್ವಂ, ಪಳನಿಸ್ವಾಮಿ ಅಂದರೆ ಸ್ಟಾಲಿನ್ ವಿರುದ್ಧ ಎಷ್ಟು ಟೀಕೆ ಮಾಡ್ತಿದ್ರು ಅಷ್ಟು ಟೀಕೆ AIADMK ವಿರುದ್ಧ ಕೂಡ ಮಾಡಿದರು. AIADMK ವೋಟ್ ಶೇರ್ ಮಾರ್ಜಿನಲಿ ಲೂಸ್ ಆಯಿತು. ಆ ವೋಟ್ ಶೇರ್ BJPಗೆ ಬಂತು, ಆದರೆ ಸೀಟ್ಗಳ ಲಾಭ DMKಗೆ ಆಯಿತು. 39 ಸೀಟ್ಗಳನ್ನು DMK ತೆಗೆದುಕೊಳ್ತು. ನೀವು ಇದನ್ನೇ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಸ್ವಲ್ಪ ಸೂಪರ್ ಇಂಪೋಸ್ ಮಾಡಿದರೆ ಇದೇ ಡೇಟಾವನ್ನು 2021 ಚುನಾವಣೆಯಲ್ಲಿ DMK 150+, 150, 253 ಅಷ್ಟು ಸೀಟ್ಗಳನ್ನು ತೆಗೆದುಕೊಳ್ತು. AIADMK ಲ್ಯಾಕ್ಲಸ್ಟರ್ ಲೀಡರ್ಶಿಪ್ನ ಹೊರತಾಗಿಯೂ ಕೂಡ, ಅಂದರೆ ಜಯಲಲಿತಾ ಇಲ್ಲದ ಮೊದಲ ಚುನಾವಣೆ. AIADMK ಯಾವಾಗಿಂದ MG ರಾಮಚಂದ್ರನ್ ಕಾಲದಲ್ಲಿ ಸ್ಥಾಪನೆ ಆಯಿತು, ಅದಾದಮೇಲೆ MG ರಾಮಚಂದ್ರನ್ ಇದ್ದರು, ಅದಾದಮೇಲೆ ಜಾನಕಿ ಒಂದು ಚುನಾವಣೆಗಿದ್ದರು, ಅದಾದಮೇಲೆ ಜಯಲಲಿತಾ ಅದರ ನೇತೃತ್ವವನ್ನು ವಹಿಸ್ತಾಯಿದ್ರು. ಜಯಲಲಿತಾ ಇಲ್ಲದ ಮೊದಲ ಚುನಾವಣೆಯಲ್ಲೂ ಕೂಡ 33% ವೋಟನ್ನು AIADMK ತೆಗೆದುಕೊಳ್ತು. 75 ಸೀಟ್ಗಳನ್ನು ತೆಗೆದುಕೊಳ್ತು. ಅಂದರೆ ಆ್ಯಂಟಿ ಇನ್ಕಂಬನ್ಸಿ 2 ಬಣಗಳು, ಒಂದು ಪನ್ನೀರ್ ಸೆಲ್ವಂ, ಪಳನಿಸ್ವಾಮಿ, ಶಶಿಕಲಾ ಜೈಲಿನಲ್ಲಿದ್ದರು, ಶಶಿಕಲಾ ದತ್ತುಪುತ್ರ ಒಂದು ಪಾರ್ಟಿಯನ್ನು ಸ್ಥಾಪಿಸಿದರು. ಇದೆಲ್ಲದರ ಹೊರತಾಗಿಯೂ ಕೂಡ AIADMK 75 ಸೀಟ್ಗಳನ್ನು ತೆಗೆದುಕೊಳ್ತು. ಆದರೆ ವಿಧಾನಸಭಾ ಚುನಾವಣೆಯ 4% ವೋಟ್ ಶೇರ್ನ ಡಿಫ್ರೆನ್ಸ್ ಏನಿತ್ತು ಅದು ನೀವು ಲೋಕಸಭಾ ಚುನಾವಣೆಗೆ ತೆಗೆದುಕೊಂಡು ಬಂದರೆ ಫ್ರ್ಯಾಗ್ಮೆಂಟೇಷನ್ ಆಫ್ ವೋಟ್ಸ್, ಆ್ಯಂಟಿ DMK ವೋಟ್ಸ್ ಏನು ಫ್ರ್ಯಾಗ್ಮೆಂಟ್ ಆಯಿತು, ಅದರ ಲಾಭ DMKಗೆ 39 ಸೀಟ್ನ ರೂಪದಲ್ಲಾಯಿತು. ಅನ್ಬುಮನಿ ರಾಮದಾಸ್ ಕೂಡ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊಯಮತ್ತೂರಿನಲ್ಲಿ ಅಣ್ಣಾಮಲೈ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ಮೇಲೆ ಅಲ್ಲಿನ ತಮಿಳುನಾಡಿನ BJP ನಾಯಕರು ಅಣ್ಣಾಮಲೈ ವಿರುದ್ಧ ದೂರುಗಳನ್ನು ಕೊಡಲಿಕ್ಕೆ ಆರಂಭಿಸಿದ್ರು. ಈ ತುಂಬ ಸ್ಟ್ರಾಂಗ್, ಈಗ ಅಣ್ಣಾಮಲೈ IPS ಅಧಿಕಾರಿ, ಕರ್ನಾಟಕದಲ್ಲಿ ಖಡಕ್ ಸಿಂಗಮ್ ಅಂತ ನಾವು ಹೇಳ್ತಿದ್ವಿ. ಆದರೆ ನೀವು ರಾಜಕಾರಣಕ್ಕೆ ಹೋದಾಗ ರಾಜಕಾರಣದ ಮೊದಲ ನಿಯಮ ಏನು ಅಂತಂದರೆ, ಟಿಲ್ ದ ಟೈಮ್ ಯು ಗೆಟ್ ಸಕ್ಸಸ್ಫುಲ್ ನೀವು ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ನಿಮ್ಗೆ ಅಧಿಕಾರ ಸಿಕ್ಕ ನಂತರ ನೀವು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸೋದು ಬೇರೆ, ಬಟ್ ನೀವು ಅಧಿಕಾರ ಸಿಗುವವರೆಗೆ ಅಟ್ಲೀಸ್ಟ್ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಬೇಕಾಗತ್ತೆ. ನನಗನ್ಸುತ್ತೆ ಅದು ಅಣ್ಣಾಮಲೈ ಅವರ ಸ್ವಭಾವದಲ್ಲಿಲ್ಲ. ಹೀಗಾಗಿ ಅವರೊಂದು IPS ಅಧಿಕಾರಿಯ ರೀತಿಯಲ್ಲಿ ತಮಿಳುನಾಡಿನ BJPಯನ್ನು ನಾನು ಹೇಳ್ತೀನಿ, ನಾನು ಮಾಡ್ತೀನಿ, ನಾನು ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೋದರು. ಹೀಗಾಗಿ ಸೋತ ನಂತರ ಅದೇಗ ಅಣ್ಣಾಮಲೈ ಅವರ ಒಂದು ಪ್ಲ್ಯಾನ್ ಕ್ಲಿಕ್ ಆಗಿದ್ದರೆ ಪ್ರಾಯಶಃ 8 ಸೀಟ್ಗಳನ್ನು ಬಂದುಬಿಟ್ಟಿದ್ರೆ ನಾವು ಅಣ್ಣಾಮಲೈಯನ್ನು ಬೇರೆ ರೂಪದಲ್ಲಿ ನೋಡ್ತಾ ಇದ್ದೀವಿ. ಬಟ್ ಫೇಲ್ ಆಗಿದ್ದರಿಂದ ತಮಿಳುನಾಡಿನ ಇತರ BJP ನಾಯಕರು ದೂರುಗಳನ್ನು ಕೊಡಲಿಕ್ಕೆ ಆರಂಭಿಸಿದರು. ಹೀಗಾಗಿ ಈಗ AIADMK ನಾಯಕರು ಹೋಗಿ ದಿಲ್ಲಿ ನಾಯಕರನ್ನು, BJP ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ, ನಾವು ನಿಮ್ಮ ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾದ್ರೆ ಮೊದಲು ಅಣ್ಣಾಮಲೈ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸಿ ಅಂತಕ್ಕಂಥ. ಹೀಗಾಗಿ ಅಮಿತ್ ಶಾ ಅಣ್ಣಾಮಲೈ ಅವರನ್ನು ದಿಲ್ಲಿಗೆ ಕರೆಸ್ಕೊಂಡು ನಿಮಗೇನೋ ನಾವು ಸೆಂಟ್ರಲ್ ಜವಾಬ್ದಾರಿಯನ್ನು ಕೊಡ್ತೀವಿ, ನೀವು ತಮಿಳುನಾಡಿನ ರಾಜಕಾರಣದಿಂದ ಹೊರಗಡೆ ಬನ್ನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹೀಗಾಗಿ ಅಣ್ಣಾಮಲೈ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದರ ಮುಂದಿನ ಹಂತ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾರು ರಾಜ್ಯಾಧ್ಯಕ್ಷರಾದರೂ ಕೂಡ AIADMK ಜೊತೆ ಒಂದು ಟೈಅಪ್ನ ಕಾರಣದಿಂದ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.